ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಎಲ್ಲರೂ ನೋಡಿದ್ದೀರಾ ಅನ್ಕೊತೀನಿ. ಎಷ್ಟು ಜನಕ್ಕೆ ಇವತ್ತಿನ ಎಪಿಸೋಡಲ್ಲಿ ರಾಶಿಕಾ ಅವರು ಉಸ್ತುವಾರಿಯಾಗಿ ಫೇಲ್ ಆದರು, ಕಂಪ್ಲೀಟ್ ಮೆಸ್ಅಪ್ ಮಾಡಿದರು ಅಂತ ಅನ್ನಿಸ್ತು. ಹಾಗೆ ಕಾವ್ಯ ಅವರು ಸ್ಪೋರ್ಟಿವ್ ಆಗಿ ತೊಗೋಬೇಕಾಗಿದ್ದ ಗೇಮ್ನ ಸ್ವಲ್ಪ ಕಿಡ್ಸಾಡಿ ಕೂಗಾಡಿ ಅದು ಎನ್ವಿರ್ನಮೆಂಟ್ನ ಹಾಳು ಮಾಡಿದರು ಅಂತ ಅನ್ನಿಸ್ತು. ಹಾಗೆ ಚೈತ್ರ ಅವರು ಸುಮ್ಮನೆ ಓವರ್ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಧ್ರುವಂತು ರಕ್ಷಿತಾ ಅವರು ಡಿಸಿಷನ್ನು ಕರೆಕ್ಟಾಗಿ ತೊಗೊಂಡ್ರು, ಕರೆಕ್ಟಾಗೇ ಇತ್ತು, ಫೇರಾಗಿ ಡಿಸಿಷನ್ ತೊಗೊಂಡ್ರು ಅಂತ ಎಷ್ಟು ಜನಕ್ಕೆ ಅನ್ನಿಸ್ತು. ಈ ವಿಡಿಯೋಗೆ ಲೈಕ್ ಮಾಡಿ ನನಗೆ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆಯಿತು ನನ್ನ ಹಾಗೆ ನಿಮಗೂ ಅನ್ನಿಸ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡೋಣ ಎಪಿಸೋಡಲ್ಲಿ ಏನಾಯಿತು ಅಂತ. ನಿನ್ನೆಗೆ ನಿಲ್ಲೆ ಕಾವೇರಿ ಟಾಸ್ಕು ಅರ್ಧಕ್ಕೆ ನಿಂತಿತ್ತು. ಇವತ್ತು ಅದು ಕಂಪ್ಲೀಟ್ ಆಯಿತು. ಫಸ್ಟ್ ರೌಂಡು ಡ್ರಾ ಆಗಿತ್ತು ನಿನ್ನೆ. ಇವತ್ತು ಸೆಕೆಂಡ್ ರೌಂಡ್ ಆಡಿದರು. ಸೆಕೆಂಡ್ ರೌಂಡಲ್ಲಿ ಇಬ್ಬರು ಟೀಮ್ ಅವರು ತುಂಬ ಚೆನ್ನಾಗಿ ಆಡಿದರು. ಅದರಲ್ಲಿ ನನಗೆ ಇವತ್ತು ಅಪ್ರಿಷಿಯೇಟ್ ಮಾಡಬೇಕು ಅನಿಸಿದ್ದು ಕಾವ್ಯ ಅವ್ರನ್ನ. ಕಾವ್ಯ ನೋಡೋಕ್ಕೆ ಸಣ್ಣಕ್ಕಿದ್ದಾರೆ, ರಕ್ಷಿತಾ ಕಂಪ್ಯಾರಿಟಿವ್ಲಿ ಫಿಸಿಕಲಿ ಸ್ವಲ್ಪ ವೀಕ್ ಇದ್ದಾರೆ ಕಾವ್ಯ. ಬಟ್ ಅಶ್ವಿನಿ ಮ್ಯಾಮ್ ಹೋಲ್ಡ್ ಮಾಡಿದರೆ ಕಾವ್ಯಂಗೆ ತಪ್ಪಿಸ್ಕೊಳಕ್ಕಾಗಲ್ಲ. ಸ್ವಲ್ಪ ಸ್ಟ್ರೆಂತ್ ಇದ್ದಾರೆ ಅಶ್ವಿನಿ ಮ್ಯಾಮು, ಪರ್ಸನಾಲಿಟಿನೂ ಚೆನ್ನಾಗಿದೆ, ಫಿಸಿಕಲಿ ಸ್ವಲ್ಪ ಫಿಟ್ ಆಗಿದ್ದಾರೆ, ಮೀನ್ಸ್ ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಕಾವ್ಯನ ಹೋಲ್ಡ್ ಮಾಡಿದರೆ ಕಾವ್ಯನ ತಪ್ಪಿಸ್ಕೊಂಡು ಬರೋದಕ್ಕಾಗಲ್ಲ. ನೀ ಎಷ್ಟೇ ಟ್ರೈ ಮಾಡು, ಕಾವ್ಯ ಗೇಮ್ ಆಡಲ್ಲ ಅಂತ ಹೇಳ್ತಾರೆ. ಬಟ್ ಕಾವ್ಯ ಸ್ಪಂದನ ನನ್ನ ಪ್ರಕಾರ ಎಫರ್ಟ್ ಆಗ್ತಾ ಇದ್ದಾರೆ. ರಿಸಲ್ಟ್ ಪಾಸಾ ಫೇಲಾ ಅದೆಲ್ಲ ಮುಖ್ಯ, ನಮ್ಮದು ಎಫರ್ಟ್ ಇದೆಯಾ ಇಲ್ವಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನನಗೆ ಇವತ್ತು ಕಾವ್ಯಂದು ಒಂದು ಸ್ಟ್ರಾಟಜಿ ಭಾಳ ಚೆನ್ನಾಗಿ ಇಷ್ಟ ಆಯಿತು. ಏನು ಅಂದರೆ ಓಡೋಗ್ಬಿಟ್ಟು ಚೈತ್ರ ಅವ್ರನ್ನ ಅವರು ಇದು ಗೂಟನ ತೆಗಿಲಿಕ್ಕಾಗಲ್ಲ ಅಂದ್ಬಿಟ್ಟು ಚೈತ್ರನ ಹೋಲ್ಡ್ ಮಾಡ್ತಾರೆ. ಹೋಲ್ಡ್ ಮಾಡಿ ಚೈತ್ರನ ಹೇಳ್ಕೊಬರ್ತಾರೆ. ಆವಾಗ ವಾಟರೆಲ್ಲ ಹೊರಗಡೆ ಬರುತ್ತೆ. ಅದೊಂದು ಸ್ಟ್ರಾಟಜಿ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡಿದರು. ಎಪಿಸೋಡಲ್ಲಿ ಏನಾಯಿತು ಅಂದರೆ ಫಸ್ಟ್ ರೌಂಡು ಏನಾಗುತ್ತೆ ಅಂದರೆ ಉಸ್ತುವಾರಿ ಹೇಳಿರ್ತಾರೆ 4 ಏನು ಹೋಲಿದೆ ಅದನ್ನ ಮುಚ್ಚಬಾರ್ದು ಅಂತ. ಬಟ್ ಚೈತ್ರ ಮತ್ತು ರಘು ಅವರು ಅದನ್ನ ಮುಚ್ಚಿಬಿಟ್ಟು ಡಿಫೆಂಡ್ ಮಾಡ್ಕೊತಾ ಇರ್ತಾರೆ. ಹಾಗಾಗಿ ರಾಶಿಕಂಗೆ ಕನ್ಫ್ಯೂಸ್ ಆಗುತ್ತೆ ಡಿಸಿಷನ್ ಹೇಗೆ ಕೊಡಬೇಕು ಅಂತ. ಈ ಕಡೆ ಇವರಿಬ್ಬರು ಆ ಹೋಲ್ನ ಕೈಯಲ್ಲೇ ಹೋಲ್ಡ್ ಮಾಡ್ಕೊಂಡಿದ್ದಾರೆ, ಯಾರು ಸ್ಪಂದನ ಹಾಗೆ ನಮ್ಮ ರಜತ್. ಹಾಗಾಗಿ ಇಲ್ಲಿ ಅನ್ಫೇರ್ ಆಗುತ್ತೆ. ಇವರು ಹೋಲ್ಡ್ ಮಾಡಿಬಿಟ್ಟು ಅದು ಕೂಟ ಸಿಗಿಸ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಬಟ್ ಇವರು ಇಲ್ಲಿ ಕೈ ಹಿಡ್ಕೊಂಡು ಸ್ಟ್ರಗಲ್ ಮಾಡ್ತಿದ್ದಾರೆ. ಈ ಟಾಸ್ಕ್ ಸೆಕೆಂಡ್ ರೌಂಡ್ ಆದಮೇಲೆ ಬಿಗ್ ಬಾಸ್ ಕೇಳ್ತಾರೆ ಯಾರ್ದು ಸೇವ್ ಜಾಸ್ತಿ ಇದೆ, ಏನು ಡಿಸಿಷನ್ನು ಅಂದಾಗ ತುಂಬ ಕಾಂಟ್ರಾಡಿಕ್ಟಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ರಾಶಿಕಾ ಅವರು. ಇಲ್ಲಿ ಭಾಳ ಕನ್ಫ್ಯೂಸ್ ಆಗ್ತಾರೆ. ಫಸ್ಟ್ ಟೈಮ್ ಹೇಳ್ತಾರೆ ಯಾರ್ದು ಅಶ್ವಿನಿ ಅವ್ರ ಟೀಮಲ್ಲಿ ವೋಟರ್ ಜಾಸ್ತಿ ಇದೆ ಅಂತ. ಮತ್ತೆ ಹೇಳ್ತಾರೆ ಇಬ್ಬರು. ಮತ್ತೆ ಬಿಗ್ ಬಾಸ್ ಕೇಳ್ತಾರೆ ಏನು ಇನ್ನೊಂದು ಸಲ ಡಿಸಿಷನ್ ಕರೆಕ್ಟಾಗಿ ಹೇಳಿ ಅಂದಾಗ ಇಲ್ಲ ಇಬ್ರದ್ದು ರದ್ದು ಮಾಡಿಬಿಡೋಣ ಅಂತ ಹೇಳ್ತಾರೆ. ಇನ್ನೊಂದು ಸಲ ಕೇಳಿದಾಗ ಇಲ್ಲ ಕಾವ್ಯನ್ ಟೀಮು ಅಂದರೆ ರಜತ್ ಏನಿದೆ ಕಾವ್ಯನ್ ಟೀಮ್ ಏನಿದೆ ಅಲ್ಲಿ ವೋಟರ್ ಜಾಸ್ತಿ ಇದೆ, ಅವರ ವಿನ್ನರು ಅಂತ. ಹಿಂಗೆ 3 ಸಲ ಡಿಸಿಷನ್ ಚೇಂಜ್ ಮಾಡಿ ತುಂಬ ಕಾಂಟ್ರಾಡಿಕ್ಟಿಂಗ್ ಸ್ಟೇಟ್ಮೆಂಟ್ನ ಕೊಡ್ತಾರೆ. ಇವರು ಇಲ್ಲಿ ಇನ್ಫ್ಲೂಯೆನ್ಸ್ ಆದರು ಅಂತ ಅನ್ನಿಸ್ತು. ಹಾಗೆ ತುಂಬ ಕನ್ಫ್ಯೂಸ್ಡ್ ಆದರು, ಯಾವುದನ್ನು ತೊಗೋಬೇಕು ಯಾವುದನ್ನ ತೊಗೋಬಾರ್ದು. ಇವಾಗ ಬಿಗ್ ಬಾಸ್ 3 ಸಲ ಕೇಳ್ತಿದ್ದಾರೆ ನನ್ನ ಡಿಸಿಷನ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋ ಈ ಕನ್ಫ್ಯೂಷನಲ್ಲೇ ಒಂದು ಡಿಸಿಷನ್ ಕೊಡ್ತಾರೆ. ಬಟ್ ಇಲ್ಲಿ ನನಗೆ ಓಕೆ, ಈ ಥರ್ಡ್ ಡಿಸಿಷನ್ ಏನು ತೊಗೊಂಡ್ರು ಅದು ನನಗೆ ಫೇರ್ ಅಂತಲೇ ಅನ್ನಿಸ್ತು. ಯಾಕಂದರೆ ರೂಲ್ಸ್ ಪ್ರಕಾರ ಆಡಿರೋದು ಕಾವ್ಯನ್ ಟೀಮ್ ಅವರು. ಇಲ್ಲಿ ಯಾರು ಅಶ್ವಿನಿ ಅವ್ರ ಟೀಮಲ್ಲಿ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ. ಸೊ ಅದನ್ನು ಅಲ್ಲೇ ರದ್ದು ಮಾಡಬೇಕಾಗಿತ್ತು. ಬಟ್ ರಾಶಿಕಾ ಅವರು ಅದನ್ನೆಲ್ಲೂ ನೋಡ್ಕೊಳ್ಳಿರಲ್ಲ. ರಘು ಸರೇ ಹೇಳ್ತಾರೆ ಮೇಲ್ಗಡೆ ಇದನ್ನು ತೆಗೆದು ನೀವು ಯಾವ್ದನ್ನ ಕ್ಲೋಸ್ ಮಾಡಬಾರ್ದು ಅಂತ ಹೇಳಿದರೆ ಅದಕ್ಕೆ ನಾವು ಕ್ಲೋಸ್ ಮಾಡಿ ನಿಂತ್ಕೊಂಡ್ವಿ ಅಂತ. ಸೊ ಅದು ರಾಂಗೇ ಆಗುತ್ತೆ. ಸೊ ನನಗೆ ಇಲ್ಲಿ ಎಷ್ಟೇ ಕನ್ಫ್ಯೂಸ್ ಆದರೂ ರಾಶಿಕಾ ಕೊನೆಗೆ ಡಿಸಿಷನ್ ಏನು ಕೊಟ್ಟರು ಅದು ಕರೆಕ್ಟಾಗಿತ್ತು. ಸೆಕೆಂಡ್ ರೌಂಡ್ ಡಿಸಿಷನ್ನು ಏನು ಡಿಸಿಷನ್ ಕೊಟ್ಟರು ಅದು ನನಗೆ ಪರ್ಫೆಕ್ಟ್ ಅನ್ನಿಸ್ತು. ಬಟ್ ತುಂಬ ಸಲ ಇನ್ಫ್ಲೂಯೆನ್ಸ್ ಆದರು. ಒಂದು ಸಲ ಅಶ್ವಿನಿ ಟೀಮ್ ಅಂದರು, ಮತ್ತು ಇಬ್ಬರದ್ದು ಸರಿ ಇಲ್ಲ ಅಂತಂದರು, ಮತ್ತು ಹಿಂಗಂದಿದ್ದು ಅಲ್ಲಿ ಸ್ವಲ್ಪ ತುಂಬ ಕಾಂಟ್ರಾಡಿಕ್ಟಿಂಗ್ ಸ್ಟೇಟ್ಮೆಂಟ್ ಅನ್ನಿಸ್ತು. ಬಟ್ ಫೈನಲಿ ಏನೇ ಆದರೂ ಒಳ್ಳೆ ಡಿಸಿಷನ್ ತೊಗೊಂಡ್ರು ಅಂತ ಅನ್ನಿಸ್ತು. ಥರ್ಡ್ ರೌಂಡಲ್ಲಿ ಅದೇ ಅಶ್ವಿನಿ ಮೇಡಮ್ ಅವ್ರ ಟೀಮೇ ವಿನ್ ಆಯಿತು. ಇವರು ಎಷ್ಟೇ ಇದು ಮಾಡಿದರು. ಮಾಳು ಅವರು ಏನಪ್ಪ ಅವರು ಫಿಸಿಕಲ್ ಟಾಸ್ಕ್ ಸ್ವಲ್ಪ ಆಡಬೇಕು. ಇಲ್ಲಿ ರಜತ್ ಅವ್ರು ಬಡ್ಕೊತಿದ್ದಾರೆ. ಮಾಳು ಎಳ್ಕೊ ಧನುಷ್ನ ಧನುಷ್ ಈ ಕಡೆ ಮಾಳನ್ನ ಹೋಲ್ಡ್ ಮಾಡಿಬಿಟ್ಟು ಸ್ಪಂದನನ ಕೈ ಎಳೆದು ತುಂಬ ವಾಟರ್ನ ಪೋಲ್ ಮಾಡೋ ಥರ ಮಾಡಿದರು. ಸೂಪರಾಗಿ ಆಡಿದರು ಧನುಷ್. ಬಟ್ ಮಾಳು ಅವರು ಇನ್ನೂ ಚೂರು ಎಫರ್ಟ್ ಹಾಕಿದ್ರೆ ಚೆನ್ನಾಗಿರೋದು. ನನಗೆಲ್ಲೋ ಮಾಳು ಎಫರ್ಟ್ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತು.
ಆಮೇಲೆ ಕಾವ್ಯ ಅವ್ರದ್ದು ಓಕೆ ಆ ಸ್ಟ್ರಾಟಜಿ ಯೂಸ್ ಮಾಡಿ ಸ್ವಲ್ಪ ವಾಟರ್ ಪೋಲ್ ಆಗೋ ಥರ ಮಾಡಿದರು. ಓಕೆ, ಫೈನಲಿ ಚೆನ್ನಾಗಿತ್ತು, ಎಲ್ಲರ ಎಫರ್ಟು ಚೆನ್ನಾಗೇ ಇತ್ತು, ಎಲ್ಲರೂ ಎಫರ್ಟೇ ಹಾಕಿದ್ದಾರೆ. ಅದಾದಮೇಲೆ ಇಲ್ಲಿ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಥರ್ಡ್ ರೌಂಡ್ ಆದಮೇಲೆ ಬಜಾರ್ ಆದ್ರೂ ಅಶ್ವಿನಿ ಮೇಡಮು ಕಾವ್ಯನ ಮೇಲೆ ಕೂತಿದ್ರು ಅಂತ. ಓಕೆ, ಆ ಕನ್ಫ್ಯೂಷನಲ್ಲಿ ಕೂತಿರ್ತಾರೆ, ಹೇಳ್ಬೋದು, ಅದನ್ನು ಕೂಗಾಡ್ಕೊಂಡು ಇಲ್ಲ ಇಬ್ಬರು ಆಟದ ಬಿಸಿಯಲ್ಲೇ ಇರ್ತಾರೆ. ಬಟ್ ಕಾವ್ಯ ತುಂಬ ಓವರಾಗಿ ರಿಯಾಕ್ಟ್ ಮಾಡಿದರು ಅಂತ ಅನ್ನಿಸ್ತು. ಸ್ಪೋರ್ಟಿವಾಗಿ ತೊಗೋಬೋದಾಗಿತ್ತು, ಇಲ್ಲ ಹಿಂಗೆ ಹೇಳ್ಬೋದಾಗಿತ್ತು, ಮೇಡಮ್ ನೀವು ಹಿಂಗೆ ಕೂತ್ಕೋಬಾರ್ದಿತ್ತು ಅಂತ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ನನಗೆ ಕಾವ್ಯ ಮಾಡಿದ್ದು ಸರಿ ಅಂತಲೂ ಅನ್ನಿಸ್ಲಿಲ್ಲ. ಹಾಗೆ ಚೈತ್ರ ಮತ್ತು ರಜತ್ ಮಧ್ಯೆ ಸ್ವಲ್ಪ ಗಲಾಟೆನೂ ಆಯಿತು. ಇಲ್ಲೂ ಅಷ್ಟೇ ಚೈತ್ರ ಅವರು ರಜತ್ ಅವರು ನೆನ್ನೆ ಸುಳ್ಳಿ ನೀನು ಮಳ್ಳಿ ಹೀಗೆಲ್ಲ ಹೇಳಿದ್ದು ಚೈತ್ರ ಅವರು ಪರ್ಸ್ನಲಾಗಿ ತೊಗೊಂಡಿದ್ದಾರೆ. ಅದಕ್ಕೆ ನಿಮ್ಮ ಫ್ಯಾಮಿಲಿ ಸರ್ನೇಮ್ ನನಗೆ ಹೇಳಬೇಡ, ಅದು ನಿಮ್ಮ ಫ್ಯಾಮಿಲಿ ಸರ್ನೇಮು ಅಂದಾಗ ರಜತ್ ಬಂದುಬಿಟ್ಟು ಫ್ಯಾಮಿಲಿ ಬಗ್ಗೆ ಮಾತಾಡಬೇಡ ನೀನು ಅಂತ ಹೇಳ್ತಾರೆ. ಬಟ್ ಚೈತ್ರ ಅವರು ಇನ್ನು ಅದನ್ನೇ ಸ್ಟಾರ್ಟ್ ಮಾಡ್ಕೊತಾರೆ. ಚೈತ್ರ ಏನು ಅಂದರೆ ನನಗೆ ಮದುವೆ ಆಗಿದೆ, ಗಂಡ ಇದ್ದಾರೆ, ಫ್ಯಾಮಿಲಿ ಇದ್ದಾರೆ, ಏನು ಅನ್ಕೊತಾರೆ ನನ್ನ ಹಿಂಗೆ ಹಿಂಗೆ ಟೆಲಿವಿಷನಲ್ಲಿ ಹಿಂಗೆ ಹೇಳಿದರೆ ನನ್ನ ಬಗ್ಗೆ ಏನು ತಿಳ್ಕೊತಾರೆ ಅಂತ ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾರೆ. ಬಟ್ ಅವ್ರು ಲಾಸ್ಟ್ ಸೀಸನಿಂದನೂ ಹಿಂಗೆ ಕಿರ್ಚಾಡ್ಕೊಂಡು ಸುಳ್ಳಿ ಮಳ್ಳಿ ಅಂತ ಹೇಳ್ತಾ ಇದ್ರು. ಸೊ ಅದು ಓಕೆ ಅಂತಲೇ ನನಗೆ ಅನ್ನಿಸ್ತು. ಬಟ್ ಚೈತ್ರ ಏನು ಸುಳ್ಳು ಹೇಳಿಲ್ಲ, ಅವ್ರು ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಅಂತ ನನಗೆ ಅನಿಸುತ್ತೆ. ಬಟ್ ಅದೇ ಇವಾಗ ಸ್ವಲ್ಪ ನೋಡಿ ಮಾತಾಡಬೇಕಿತ್ತು ರಜತ್ತು ಅಂತ ನನಗೂ ಫೀಲ್ ಆಯಿತು. ಈ ಕಾವ್ಯ ಮತ್ತು ಅಶ್ವಿನಿ ಅವರ ಗಲಾಟೆಯಲ್ಲಿ ನನಗೆ ಟೋಟಲಿ ಕಾವ್ಯಂದೇ ಮಿಸ್ಟೇಕ್ ಅಂತ ಅನ್ನಿಸ್ತು. ಯಾಕಂದರೆ ಗೇಮಲ್ಲಿ ಅದೆಲ್ಲ ಆಗುತ್ತೆ, ಏನೋ 1-2 ಸೆಕೆಂಡ್ ಬಾಡಿ ವೆಯ್ಟ್ ಹಾಕಿದ ತಕ್ಷಣವೇ ನೀವು ಮೋಸ ಮಾಡಿದ್ದು, ನಿಮ್ಮ ಬುದ್ಧಿ ಸರಿ ಇಲ್ಲ, ಕೆಟ್ಟ ಬುದ್ಧಿ ಇದೆಲ್ಲ ಹೇಳಿದ್ದು ತಪ್ಪು ಅನ್ನಿಸ್ತು. ನ್ಯಾಯವಾಗಿ ಆಡೋದಿಲ್ಲ, ಇದೆಲ್ಲ ತಪ್ಪು. ಅದಕ್ಕೆ ಇಲ್ಲಿ ಇದರಿಂದನೇ ಏನಾಗುತ್ತೆ ಅಂದರೆ ಇಲ್ಲಿ ಅಶ್ವಿನಿ ಅವರು ಪ್ರವೋಕ್ ಆಗ್ತಾರೆ. ನೀನು ಕರೆಕ್ಟಾಗಿ ಇದು ಮಾಡು, ಗೇಮಲ್ಲಿ ಅದೆಲ್ಲ ಆಗುತ್ತೆ, ಸ್ಪೋರ್ಟಿವಾಗಿ ತೊಗೋಬೇಕು ಅಂದ್ರೂ ನಮ್ಮ ಕಾವ್ಯ ಅವ್ರದ್ದು ಬಿಹೇವಿಯರ್ ಲೈಕ್ ಹೋಗಮ್ಮ ಅಂದಿದ್ದು ಇಲ್ಲಿ ಅವ್ರನ್ನ ಪ್ರವೋಕ್ ಮಾಡ್ತು. ಹೋಗಮ್ಮ ಅಂತೆಲ್ಲ ಹೇಳ್ಬೇಡಮ್ಮ ನೀನು, ಅದೇನಾದ್ರು ಇದ್ದರೆ ನಿನ್ನ ಮನೇಲಿ ನಿಮ್ಮ ಅಮ್ಮಂಗೋ ನಿಮ್ಮ ಅಜ್ಜಿಗೋ ಹೇಳ್ಕೊ ಅಂತ ಅಶ್ವಿನಿ ಅವ್ರಿಗೂ ಸಿಟ್ಟು ಬಂದು ಹೇಳ್ತಾರೆ. ಅದಕ್ಕೆ ಕಾವ್ಯ ನೀನು ಬದಲಾಗಿದ್ದೆ ಅಂದ್ಕೊಂಡಿದ್ದೆ, ಇಲ್ಲಿ ಮತ್ತೆ ಸಿಂಗ್ಯುಲರ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನು ಹೋಗು ಬಾ, ನೀನು ಬದಲಾದೆ ಅಂದ್ಕೊಳ್ಳೋದು ತಪ್ಪಾಗುತ್ತೆ, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡೋದು ಅಶ್ವಿನಿ ಗೌಡ ಅವ್ರಿಗೆ ಇನ್ನೂ ಕೋಪ ತರಿಸುತ್ತೆ. ಮೋಸ ಅಂದರೆ ಏನು ಅಂತ, ಮೋಸ ಮಾಡಿ ಗೆದ್ದೆ ಯಾವಾಗಲೂ ಮೋಸ ಮಾಡಿನೇ ಗೆಲ್ಲೋದು ಅಂತ ಕಾವ್ಯ ಹೇಳಿದಾಗ ಅಶ್ವಿನಿ ಅವರು ಮೋಸ ಅಂದರೆ ಏನು, ನಾನೇನು ಮೋಸ ಮಾಡಿದ್ದೀನಿ ಹೇಳು ಅಂತ ಅಂದಾಗ ಇದೆ ತುಂಬ ಸಾಚ ಥರ ಆಡಿಲ್ಲ ನೀವೇನು ಅಂತಲೂ ಅಶ್ವಿನಿ ಅವ್ರು ಹೇಳ್ತಾರೆ. ಅದಕ್ಕೆ ಕಾವ್ಯ ಇದ್ದವರು ನೀನು ಮುಂಚೆಯಿಂದನೂ ಹೇಗೆ ಆಡ್ತಾ ಇದೆಯಾ ನಾನು ನೋಡಿದ್ದೀನಿ, ಇದೆಲ್ಲ ಬೇಡ ಆಗಿತ್ತು ಅನಿಸುತ್ತೆ ಕಾವ್ಯಗೆ. ಅದನ್ನು ಸ್ವಲ್ಪ ನಿಧಾನಕ್ಕೆ ಹೇಳಿಬಿಟ್ಟಿದ್ದಿದ್ರೆ ಇಷ್ಟೊಂದು ದೊಡ್ಡದಾಗೂ ಬರ್ತಿರ್ಲಿಲ್ಲ. ಯಾಕಂದರೆ ಅಶ್ವಿನಿ ಮೇಡಮು ಗೇಮಲ್ಲಿ ಏನೇ ಆದರೂ ಅದನ್ನ ಸ್ಪೋರ್ಟಿವಾಗಿ ತೊಗೊತಿದ್ದಾರೆ. ಕಾವ್ಯನೂ ಆಗ ತೊಗೋಬೇಕಾಗಿತ್ತು, ಏನೇ 2 ನಿಮಿಷಕ್ಕೆ ಏನಾಗೋಗ್ತಿತ್ತು, ಅಷ್ಟೊತ್ತೇ ಮೇಲ್ಗಡೆ ಕೂತಾಗ ಏನೂ ಆಗದೆ ಇರೋದು. ಸೈರನ್ ಹೊಡೆದ ತಕ್ಷಣವೇ ಎದ್ದಿಲ್ಲ ಅನ್ನೋದು ಅದೊಂದು ರೀಸನ್ನೇ ಅಲ್ಲ ಗಲಾಟೆ ಮಾಡೋದಕ್ಕೆ. ಇಲ್ಲಿ ಕಾವ್ಯ ಫ್ರಸ್ಟ್ರೇಷನ್ನ ಹೀಗೆ ತೋರಿಸ್ಕೊತಿದ್ದಾಳೆ. ಬಟ್ ಗೇಮ್ ಚೆನ್ನಾಗೇ ಆಡಿದ್ಲು. ಬಟ್ ಅದೇ ಅಶ್ವಿನಿ ಮೇಡಮ್ನ ಸುಮ್ಮನೆ ಹಂಗೆ ಕೂಗಾಡಿದ್ದು ನನಗೆಲ್ಲೋ ಇಷ್ಟ ಆಗಲಿಲ್ಲ. ಅದಾದಮೇಲೆ ಇಲ್ಲಿ ಗೇಮು ಏನಾಯಿತು, ಫಲಿತಾಂಶ ಕರೆಕ್ಟಾಗಿ ಇಲ್ಲದೆ ಇರೋದಕ್ಕೆ ಇಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ ಹೋಗೋದಿಲ್ಲ, ಹಾಗೆ ಇಬ್ಬರು ನಾಮಿನೇಟ್ ಆಗಿದ್ದೀರಾ ಅಂತ ಹೇಳಿದಾಗ ರಕ್ಷಿತಾ ಎದ್ದು ಡ್ಯಾನ್ಸ್ ಮಾಡ್ತಾಳೆ. ಅದು ಏನೋ ಸೈಕೋಟಿಕ್ ಬಿಹೇವಿಯರೋ ಗೊತ್ತಿಲ್ಲ ಹುಡುಗಿಗೆ. ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ, ನಾಮಿನೇಟ್ ಮಾಡಿದ್ದೀನಿ ಬಿಟ್ಟಾಕು, ಡ್ಯಾನ್ಸ್ ಎಲ್ಲ ಮಾಡಿ ಅವಳೇ ನೆಗೆಟಿವ್ ಮಾಡ್ಕೊತಿದ್ದಾಳೆ ಅಂತ ನನಗೆ ಫೀಲ್ ಆಗ್ತಿದೆ. ಈ ಥರ ರಕ್ಷಿತಾ ಇಷ್ಟ ಆಗ್ತಿಲ್ಲ. ಮುಂಚೆ ಇದ್ದಿದ್ದು ರಕ್ಷಿತಾ ಚೆನ್ನಾಗಿತ್ತು, ಇದು ಏನಕ್ಕೆ ಹಿಂಗೆ ಆಡ್ತಾಳೋ ಹುಡುಗಿ ನನಗೆ ಅರ್ಥ ಆಗ್ತಾಯಿಲ್ಲ. ಮಾಳು ಸ್ಟ್ರಾಂಗ್ ಮಾಳು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ವೀಕ್ ಅವ್ರು ಸೋಲ್ಬೇಕು ಅನ್ನೋ ಟೀಮ್ಗೆಲ್ಲ ಮಾಳುನೇ ಆಗ್ತಿದ್ದಾಳೆ. ಅವಳು ಸ್ಟ್ಯಾಂಡ್ ಮೇಲೆ ಅವಳು ನಿಲ್ತಾ ಇಲ್ಲ. ಇವಾಗ ಮಾಳು ಅಣ್ಣ ಆಡ್ತಾ ಇದ್ದಾರೆ, ಅವ್ರು ಹೋಗಬಾರ್ದು ಅದೆಲ್ಲ ಮಾತಾಡೋಳು. ನೀನು ವೀಕ್ ಇರೋ ಟೀಮ್ ಕಾವ್ಯ ವೀಕ್ ಸೋಲ್ಬೇಕು ಅನ್ನೋ ಟೀಮ್ಗೆ ಮಾಳುನೇನು ಕೊಡ್ತೀಯಾ ಅಲ್ವಾ? ಅಂದರೆ ಮಾಳು ಸ್ಟ್ರಾಂಗ್ ಇಲ್ಲ ಫಿಸಿಕಲಿ ಅನ್ನೋದು ಗೊತ್ತು ಅವಳಿಗೆ, ಗೇಮ್ ಅಷ್ಟೊಂದು ಆಡೋದಿಲ್ಲ ಅನ್ನೋದು ಗೊತ್ತು, ವೀಕ್ ಅನ್ನೋದು ಗೊತ್ತು. ಬಟ್ ಅದೇ ಬೇರೆಯವರು ನೀನು ವೀಕು, ನೀನು ಮಾತಾಡ್ತಿಲ್ಲ, ಸ್ಟ್ಯಾಂಡ್ ತೊಗೊತಿಲ್ಲ ಅಂದಾಗ ಕಿಡ್ಸಾಡೋದು ಕೂಗಾಡೋದು ಎಷ್ಟು ಮಟ್ಟಿಗೆ ಸರಿ? ಅದೇ ಬೇರೆಯವ್ರನ್ನ ನಾಮಿನೇಟ್ ಮಾಡಿಬಿಟ್ಟು ಡ್ಯಾನ್ಸ್ ಮಾಡಿದರೆ ಎಷ್ಟು ಮಟ್ಟಿಗೆ ಸರಿ? ಅವಳು ಎಲಿಮಿನೇಟ್ ಆದಳು ಅಂದ ತಕ್ಷಣ ಜನ ನಕ್ಕಿದ್ರು, ಇವರಿಬ್ಬರು ನಕ್ಕಿದ್ರು ಅಂತ ಕ್ವಶನ್ ಮಾಡೋರು. ಇವಾಗ ಡ್ಯಾನ್ಸ್ ಮಾಡ್ತಿದ್ದಾಳೆ, ಏನು ಹೇಳ್ತೀರಾ? ಹಾಗೆ ನನಗೆ ಚೈತ್ರ ಅವರು ದೇವ್ರ ಮುಂದೆ ನಿಂತ್ಕೊಂಡು ಹತ್ಕೊಂಡು ಅದೆಲ್ಲ ಮಾಡಿದ್ದು ನನಗೆ ಚೈಲ್ಡಿಶ್ ಅಂತ ಫೀಲ್ ಆಯಿತು. ಓಕೆ, ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಜಾಸ್ತಿ ಇಷ್ಟ ಇಲ್ಲ, ಅದೇನು ಅಷ್ಟೊಂದು ಇಂಪಾರ್ಟೆಂಟು ಇಲ್ಲ ಅಂತ ನನಗೆ ಫೀಲ್ ಆಗ್ತಿದೆ. ಅದಾದಮೇಲೆ ಬಿಗ್ ಬಾಸು ಒಂದು ಲಾಸ್ಟ್ ಟಾಸ್ಕ್ ಅಂದ್ಬಿಟ್ಟು
ರಾಶಿಕಾ ಅವರಿಗೆ ಹೇಳ್ತಾರೆ, ನೀವು ಯಾರನ್ನ ಇಬ್ಬರನ್ನ ಸೇವ್ ಮಾಡ್ತೀರಾ, ಯಾರನ್ನ ನಾಮಿನೇಟ್ ಮಾಡ್ತೀರಾ ಅಂದಾಗ ರಾಶಿಕಾ ಫಸ್ಟ್ ಹೆಸರು ಗಿಲ್ಲಿನ ತೊಗೊತಾರೆ. ಲಾಸ್ಟ್ ಫ್ರೈಡೇ ಏನು ಹೇಳ್ತಾರೆ, ರಜತ್ ಹತ್ರ ಮಾತಾಡ್ತಾ ಇದ್ದಿದ್ದನ್ನ ನೀನು ಹೋಗ್ಬಿಟ್ಟು ಮನೆಯವ್ರಿಗೆಲ್ಲ ಬೇರೆ ಥರ ಹೇಳಿದ್ಯಾ, ಬಟ್ ನಾವು ಏನು ಮಾತಾಡ್ತಿದ್ದೀವಿ ಅಂತಲೇ ನಿನಗೆ ಗೊತ್ತಿಲ್ಲ, ಬಟ್ ನೀನು ಹೇಳಿರೋದ್ರಿಂದ ಮನೆಯೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರು. ಅದಾದಮೇಲೆ ತುಂಬ ಪ್ರಾಬ್ಲಮ್ಸ್ ಆಯಿತು. ಸೊ ನಿಂಗೆ ಗೊತ್ತಿಲ್ಲದೆ ಏನಕ್ಕೆ ಮಾತಾಡ್ತೀಯ, ಹಾಗೆ ನೀನು ಬರೀ ಕಾವ್ಯ ಅಂತ ಅಂದರೆ ಅವಳಿಗೆ ಮಾತ್ರ ರೆಸ್ಪೆಕ್ಟ್ ಅಂದ್ಕೊಂಡಿದ್ದೆ, ಬೇರೆಯವ್ರಿಗಾದರೆ ರೆಸ್ಪೆಕ್ಟ್ ಇಲ್ದಂಗೆ ಹೆಂಗಂದಂಗೆ ಮಾತಾಡ್ತೀಯ. ಸೊ ಅದು ನಂಗೆ ಇಷ್ಟ ಆಗಿಲ್ಲ, ಅದಕ್ಕೆ ನಾಮಿನೇಟ್ ಮಾಡ್ತಾಯಿದ್ದೀನಿ. ಮತ್ತು ನೀವು ಇವತ್ತು ಅಷ್ಟೇ ನೀನು ಹೋಗೇ ಬಾರೆ ಅಂತೆಲ್ಲ ಕಾಡಿದೆ ಕ್ಯಾಪ್ಟನ್ಸಿ ಟಾಸ್ಕ್ ಇದು ಉಸ್ತುವಾರಿ ಟೈಮಲ್ಲಿ ಅಂತ ಅಂದಾಗ ಗಿಲ್ಲಿಯವರು ಕರೆಕ್ಟಾಗಿ ಪಾಯಿಂಟ್ ಹೇಳಿದರು. ಆವಾಗಲೂ ನನಗೆ ಇಷ್ಟ ಆದರೂ ನೀನು ಉಸ್ತುವಾರಿಯಾಗಿ ಸರಿಯಾಗಿ ಮಾಡಿಲ್ಲ ಅಂತ ಗೇಮ್ ಆಡುವಾಗಲೇ ಹೇಳಿದರು. ಏನಂತ ಉಸ್ತುವಾರಿ ಮಾಡ್ತಿದ್ಯಾ, ಒಂದು ಸಲ ಅವ್ರು ಸರಿ ಅಂತ ಇವ್ರು ಸರಿ ಅಂತ ಏನು ಮಾತಾಡ್ತಿದ್ಯಾ ನೀನು ಅಂತ ಅವಾಗ ಕ್ವೆಶನ್ ಮಾಡಿದರು. ಆವಾಗ ಅವಳು ಇವಳು ಅಂತ ಏನು ಹೇಳಿಲ್ಲ, ನೀನು ಹೋಗು ಬಾ ಅಂತ ಹೇಳಿದರು. ಅದು ಇವಾಗಲೂ ಅಷ್ಟೇ ಒಳ್ಳೆ ಪಾಯಿಂಟ್ ಹಾಕಿದ್ರು ಗಿಲ್ಲಿಯವರು. ನೀನು ಬೇರೆಯವರು ಉಸ್ತುವಾರಿ ಆಗಿದ್ದಾಗ ಹೆಂಗೆಲ್ಲ ಮಾತಾಡಿದ್ಯಾ, ಏನಯ್ಯ ನೀನು ಯಾವ ಸೀಮೆ ಉಸ್ತುವಾರಿ ಅಂತ ಕೇಳಿದ್ಯಾ, ನೀನು ಯಾವ ಥರ ಕ್ಯಾಪ್ಟನ್ ಅಂತ ಮಾಳೋರ್ನ ಕೇಳಿದ್ಯಾ, ರಘು ಅವ್ರನ್ನ ಕೇಳಿದ್ಯಾ, ನೀನು ಸರಿಯಾಗಿ ಕೇಳಿದ್ಯಾ, ನೀನು ಮಾಡಿರೋದೇನೋ, ನೀನು ಬೇರೆಯವ್ರಿಗೆ ಕ್ವಶನ್ ಮಾಡಿದ್ಯಲ್ಲ ಅಂದಾಗ ಕೇಳೋದಕ್ಕೂ ಒಂದು ನೀತಿ ಇದೆ ಅಂತ ರಾಶಿ ಕೇಳ್ತಾರೆ. ಅವಾಗಲೂ ಅಷ್ಟೇ ನನಗೆ ಫನ್ ಅನ್ನಿಸ್ಬಿಡ್ತು. ಅವರು ರಘು ಅವ್ರ ಮೇಲೆ ಹೆಂಗೆಲ್ಲ ಕಿಡ್ಚಾಡಿದ್ರು ಅದು ನನಗೆ ನೆನಪಾಗೋಯ್ತು. ಗಿಲ್ಲಿನೂ ಅದೇ ಪಾಯಿಂಟ್ ಹಾಕಿದ್ರು, ನೀನು ಭಾಳ ಚೆನ್ನಾಗಿ ಕೇಳಿದ್ಯಾ ಬಿಡು, ನೀನು ಅಂದ್ಕೊಂಡೆಲ್ಲ ಹೋಗಿ ಕೇಳಿರೋದೆಲ್ಲ ನಾವು ನೋಡಿದ್ದೀವಿ ಅಂತೇಳಿ ಹಿಂಗೆ ಆರ್ಗ್ಯುಮೆಂಟ್ಸ್ ಆಗುತ್ತೆ, ಅಲ್ಲಿಗೆ ನಿಲ್ಲುತ್ತೆ. ಅದಾದಮೇಲೆ ರಘು ಸರ್ನು ನಾಮಿನೇಟ್ ಮಾಡ್ತಾರೆ. ರಘು ಸರ್ ಏನಂದರೆ, ನೀವು ಜಾಸ್ತಿ ಓಪನ್ ಅಪ್ ಆಗ್ತಾಯಿಲ್ಲ, ಒಂದು ಪಾಯಿಂಟ್ ಯಾರು ಹೇಳಿದರೆ ಅದನ್ನೇ ಯೋಚನೆ ಮಾಡಿಕೊಂಡು ಮುಳುಗೋಗಿಡ್ತೀರಾ, ಹಂಗಾಗಿ ನಾನು ನಾಮಿನೇಟ್ ಮಾಡ್ತಾಯಿದ್ದೀನಿ. ಸೇವ್ ಮಾಡೋದಕ್ಕೆ ಧನುಷು ಮತ್ತು ರಜತ್ ಅವ್ರ ಹೆಸರು ತೊಗೊತಾರೆ. ಧನುಷು ಅದೇ ಜಾಸ್ತಿ ಮಾತಾಡಲ್ಲ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಿದ್ದಾನೆ, ಸ್ಟ್ಯಾಂಡ್ ತೊಗೊತಿದ್ದಾನೆ, ಗೇಮ್ಸು ಚೆನ್ನಾಗಿ ಆಡ್ತಿದ್ದಾನೆ ಅಂತ. ಹಾಗೆ ರಜತ್ತು ಅಷ್ಟೇ ಬಿಹೇವಿಯರ್ ಚೆನ್ನಾಗಿದೆ, ಬಂದಾಗಿದ್ದಂಗೆ ಇವಾಗಿಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು ರಜತನ್ನು ಸೇವ್ ಮಾಡಿದರು. ಅದಾದಮೇಲೆ ಧ್ರುವಂತು ಮತ್ತು ರಕ್ಷಿತಂಗೆ ಒಬ್ಬೊಬ್ಬರು ಪ್ಲೇಯರ್ನ ಇವರಿಬ್ಬರಿಗೂ ಗೇಮ್ ಮಾಡೋಕ್ಕೆ ಕೊಡಬೇಕು ಅಂದಾಗ ಧ್ರುವಂತ್ ಮತ್ತು ರಕ್ಷಿತಾ ಗಿಲ್ಲಿ ಮತ್ತು ರಘು ಅವ್ರ ಟೀಮಿಗೆ ಸೂರಜ್ನ ಕೊಡ್ತಾರೆ. ಹಾಗೆ ಧನುಷು ಮತ್ತು ರಜತ್ ಟೀಮಿಗೆ ಮಾಳುನ ಕೊಡ್ತಾರೆ. ಇಲ್ಲೂ ಅಷ್ಟೇ ಅವರಿಗೆ ಗಿಲ್ಲಿ ಮತ್ತು ರಘು ವಿನ್ ಆಗಬೇಕು ಅಂತಿತ್ತು, ಅದಕ್ಕೆ ಅವರಿಗೆ ಸೂರಜ್ ಕೊಟ್ಟರು. ಅದೇ ಪ್ರಕಾರ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಎರಡು ಟೀಮು ತುಂಬ ಚೆನ್ನಾಗೇ ಆಡಿದರು. ಇವನ್ ಧನುಷು ಚೆನ್ನಾಗಿ ಆಡಿದರು, ರಘು ಅಣ್ಣನೂ ಚೆನ್ನಾಗಿ ಆಡಿದರು. ಬಟ್ ರಘು ಅಣ್ಣ ಗಿಲ್ಲಿ ಟೀಮು ಮತ್ತು ವಿನ್ ಆದರು. ಸೊ ಇವರಿಬ್ಬರು ಇವಾಗ ಸೇವ್ ಆಗಿದ್ದಾರೆ, ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗ್ತಾ ಇದ್ದಾರೆ. ಧನುಷು ಮತ್ತು ರಜತ್ ಅವರು ನಾಮಿನೇಟ್ ಆಗಿದ್ದಾರೆ. ಈ ವಾರ ಕ್ಯಾಪ್ಟನ್ಸಿಗೆ ಹೋಗ್ತಾ ಇರೋದು ಸೂರಜು, ಕಾವ್ಯ, ರಘು ಅಣ್ಣ ಹಾಗೆ ಗಿಲ್ಲಿ ಅವರು. ಹಾಗೆ ನಾಮಿನೇಟ್ ಆಗಿರೋದು ಅಶ್ವಿನಿ ಅವರು, ಚೈತ್ರ ಅವರು, ಸ್ಪಂದನ್ ಅವರು, ಮಾಳು ಅವರು, ಹಾಗೆ ರಜತ್ ಮತ್ತು ಧನುಷ್ ಅವರು. ಏನು ಅನ್ನಿಸ್ತು ನಿಮಗೆ? ನನಗೆ ಅನ್ನಿಸ್ದಂಗೆ ನಿಮಗೂ ಅನಿಸಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.